ಬಿಜೆಪಿ ಮುಖಂಡರು ಮಾಜಿ ಸಚಿವರಾದ ಪ್ರಮೋದ್ ಮಧ್ವರಾಜ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ, ನೀವೇನಾದ್ರು ಈ ಸರಿ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡ್ತೀರಾ ಸರ್? ನಾನು 6 ತಿಂಗಳ ಹಿಂದೆನೆ ಬಹಿರಂಗವಾಗಿ ಪತ್ರಿಕಾಗೋಷ್ಠಿ ಕರೆದು ಪಕ್ಷ ಬಯಸಿದ್ರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಅಭ್ಯರ್ಥಿ ಆಗ್ಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ದೇನೆ. ಅದ್ರ ಜೊತೆಗೇನೆ ನನಗೆ ಕೊಡದೆ ಹೋಗಿ ಬೇರೆ ಯಾರಿಗಾದ್ರೂ ಕೊಟ್ಟರು ಕೂಡ ಅವ್ರ ಪರ ಕೆಲಸ ಮಾಡ್ತೀನಿ, ಮತ್ತೆ ನನಗೆ ಏನೂ ಸ್ಥಾನಮಾನ ಕೊಡದಿದ್ರು ಕೊನೆ ಉಸಿರಿರೋ ತನಕ ಬಿಜೆಪಿಯಲ್ಲಿ ಇರ್ತೀನಿ ಅಂತಕ್ಕಂಥ 2 ಘೋಷಣೆ ಅದ್ರ ಜೊತೆಗೇನೆ ಮಾಡಿದೆ. ನೀವು ಪಕ್ಷದ ನಿರ್ಧಾರಕ್ಕೆ ಬದ್ಧ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ರಾಜಕೀಯ ಒಂದಷ್ಟು ಬೆಂಬಲಿಗರು ಇರ್ತಾರೆ, ಹಿತೈಷಿಗಳು ಇರ್ತಾರೆ. ನೀವು ಕಾಂಗ್ರೆಸ್ ನಿಂದ ಬಂದಂತವ್ರು, ಚುನಾವಣೆ ಆಕ್ಟಿವ್ ರಾಜಕಾರಣದಲ್ಲಿ ಇರ್ಬೇಕಂತ ಅಂದ್ರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಅನಿವಾರ್ಯತೆಗಳು ಇರ್ತಾವಲ್ಲ ಸರ್ ನಿಮ್ಮ ಬೆಂಬಲಿಗರಿಗೋಸ್ಕರ? ಈಗ ನಾನೀಗ 6 ವರ್ಷದಿಂದ ಅಧಿಕಾರದಲ್ಲಿ ಇಲ್ಲ, ಬಹಳ ಇದ್ದೇನೆ. ನಮ್ಮ ಬೆಂಬಲಿಗರು ಸಂತೋಷದಲ್ಲಿದ್ದಾರೆ. ಅಧಿಕಾರವೇ ಬೇಕು ಅಂತ ಇಲ್ಲ, ನಮ್ಮ ವರ್ಚಸ್ಸಿದ್ರೆ, ನಮ್ಮ ಮಾತಿಗೆ ಬೆಲೆ ಇದ್ರೆ ಯಾವುದೇ ಅಧಿಕಾರಿ ಆಗ್ಲಿ ಎಲ್ಲೋ ಆಗ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ. ಪಕ್ಷದ ನಿರ್ಧಾರಕ್ಕೆ ನೀವು ಬದ್ಧ ಅಂತ ಹೇಳ್ತಾ ಇದ್ದೀರಾ, ಆದ್ರೂ ನೀವು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ ಸರ್ ಟಿಕೆಟ್ಗಾಗಿ ನಿಮ್ಮಿಂದ? ಹೌದು, ನಾನು ಮನೆಗಳಿಗೆ ಭೇಟಿ ಕೊಡ್ತಾ ಇದ್ದೀನಿ. ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೂತ್ ಅಧ್ಯಕ್ಷರುಗಳು, ಶಕ್ತಿ ಕೇಂದ್ರ ಅಧ್ಯಕ್ಷರುಗಳು, ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರುಗಳು, ಮಂಡಲ ಅಧ್ಯಕ್ಷರು, ಪಕ್ಷದ ಲೀಡರ್ಗಳು, RSS ಲೀಡರ್ಸ್ ಎಲ್ಲರನ್ನ ಭೇಟಿ ಈಗ ಕಳೆದ 5 ತಿಂಗಳಿಂದ ಸುಮಾರು 3,500 ಲೀಡರ್ಸ್ ಅನ್ನು ಭೇಟಿ ಮಾಡಿದ್ದೀನಿ, ಮನೆಗೆ ಹೋಗಿ ಭೇಟಿ ಮಾಡಿ. ಸರ್, ಹಾಗೆ ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಇರ್ತಕ್ಕಂಥದ್ದು, ಹಾಗಾಗಿ ಹೆಚ್ಚು ಸ್ಥಾನ ಗೆಲ್ತೀವಿ ರಾಜ್ಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಉಡುಪಿ ಚಿಕ್ಕಮಗಳೂರು ಬಿಜೆಪಿಯ ಭದ್ರಕೋಟೆ, ಈ ಬಾರಿ ಕೂಡ ಅಲ್ಲಿ ಕೇಸರಿ ಪಡೆ ಗೆಲ್ಲುತ್ತಾ ಸರ್? ಯಾರೇ ಅಭ್ಯರ್ಥಿ ಆದ್ರೂ ಕೂಡ ನಾನಾಗ್ಬೇಕಂತಿಲ್ಲ. ಯಾರ ಅಭ್ಯರ್ಥಿ ಆದ್ರೂ 2 ಲಕ್ಷಕ್ಕಿಂತಲೂ ಹೆಚ್ಚಿನ ಅಂತರದಿಂದ ಭಾರತೀಯ ಜನತಾ ಪಕ್ಷ ಉಡುಪಿ ಚಿಕ್ಕಮಗಳೂರನ್ನ ಗೆದ್ದೇ ಗೆಲ್ಲುತ್ತೆ, ಅದರ ಬಗ್ಗೆ ಯಾರಿಗೂ ಸಂಶಯ ಬೇಡ. ಕಾಂಗ್ರೆಸ್ ಈ ಬಾರಿ ಕ್ಷೇತ್ರವನ್ನು ವಶಪಡಿಸ್ಕೊಳ್ಬೇಕು ಅಂತ ಸಾಕಷ್ಟು ಪ್ರಯಾಸ ಪಡ್ತಾ ಇದ್ದಾರೆ. ಒಂದ್ ವೇಳೆ ಏನಾದ್ರು ಪ್ರಮೋದ್ ಮಧ್ವರಾಜ್ ಅವ್ರನ್ನ ಮತ್ತೆ ಕಾಂಗ್ರೆಸ್ಗೆ ಕರೆದ್ರೆ ಹೋಗ್ತೀರಾ ಸರ್? ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ನನ್ನ ಕೊನೆ ಉಸಿರಿರುವ ತನಕ ನಾನು ಬಿಜೆಪಿಯಲ್ಲಿ ಇರ್ತೀನಿ. ನನಗೆ ಅಧಿಕಾರ ಸಿಗ್ಲಿ ಸಿಗದಿರ್ಲಿ ಅಂತ ಸ್ಪಷ್ಟಪಡಿಸಿದ್ದೀನಿ. ಅದಕ್ಕೆ ನಾನು ಸಂಪೂರ್ಣ ಬದ್ಧನಾಗಿದ್ದೇನೆ. ಇನ್ನು ಯಾವುದೇ ಪಕ್ಷವನ್ನ ಸೇರುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಇದಿಷ್ಟು ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಸಂಜಯ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.